ನಾನು ಒಬ್ಬ ರೇಡಿಯಾಲಜಿಸ್ಟ್, ಅದರ ಜೊತೆಗೆ ಪ್ಯಾಷನೇಟ್ ಅಬೌಟ್ ಬ್ರೀದಿಂಗ್, ಮೆಡಿಟೇಷನ್ ಆ್ಯಂಡ್ ಹೋಲಿಸ್ಟಿಕ್ ವೆಲ್ನೆಸ್. ನಾವೆಲ್ಲ ಇವಾಗ ಬ್ರೇಕ್ಫಾಸ್ಟ್ ಮಾಡಿದ್ವಿ, ಅಟ್ಲೀಸ್ಟ್ ಮೋಸ್ಟ್ ಆಫ್ ಅಸ್. ಬ್ರೇಕ್ಫಾಸ್ಟ್ ಮಾಡುವಾಗ ನುಂಗುವುದು ಮಾತ್ರ ನಮ್ಮ ಕೆಲಸ. ಅದರ ನಂತರದ ಕೆಲಸಗಳನ್ನು ಯಾರು ಮಾಡ್ತಾರೆ? ಯಾರು? ನೀವು ಮಾಡ್ತೀರಾ ಯಾರಾದರೂ? ನಾನೇ ಮಾಡೋದು, ಉಲ ಇಲ್ಲ ಯಾನೇ ಮನ್ಪುನ ಪೂರ. ಯಾರೂ ಇಲ್ಲ. ಒಳಗೆ ಹೋದ್ಮೇಲೆ ನಮಗೆ ಫ್ಯಾಟಿ ಕಾಂಪೊನೆಂಟ್ ಇದ್ದರೆ ಗಾಲ್ ಬ್ಲ್ಯಾಡರ್ ಶ್ರಿಂಕ್ ಆಗಬೇಕು. ಶುಗರಿ ಕಾಂಪೊನೆಂಟ್ ಇದ್ದರೆ ಪ್ಯಾಂಕ್ರಿಯಾಸಿಂದ ಅದರ ರಸ ಹೊರಗೆ ಬರಬೇಕು, ಇನ್ಸುಲಿನ್ ಹೊರಗೆ ಬರಬೇಕು. ಹಾಗೆ ಪ್ರೋಟೀನ್ಸ್ ಇದ್ದರೆ ಬೇರೆ ಬೇರೆ ಎನ್ಸೈಮ್ಸ್ ಮತ್ತೆ ಹೊರಗೆ ಬರಬೇಕು ನಮ್ಮ ಕರುಳಿಗೆ. ಹಾಗೆ ಅದರ ನಂತರ ಅದು ಡೈಜೆಷನ್ ಆದಮೇಲೆ ಎಬ್ಸಾರ್ಬ್ ಆಗಬೇಕು, ಬೇಕಾದ್ದು ಲಿವರಿಗೆ ಹೋಗಬೇಕು, ಅಲ್ಲಿಂದ ಎಲ್ಲೆಲ್ಲಿಗೆ ಹೋಗಬೇಕೋ ಅಲ್ಲಲ್ಲಿ ಅದನ್ನು ಡೈವರ್ಟ್ ಮಾಡಬೇಕು. ಬರೀ ಒಂದು ನಮ್ಮ ಡೈಜೆಸ್ಟಿವ್ ಟ್ರ್ಯಾಕಿನ ಕೆಲಸವನ್ನು ಸೃಷ್ಟಿ ಮಾಡಿದವನು ನಮ್ಮ ಕೈಗೆ ಕೊಟ್ಟಿದ್ರೆ ನಮಗೆ ಆಗ್ತಿತ್ತಾ? ಸಾಧ್ಯ ಇದೆಯಾ? ತಿನ್ನೋದು, ಅದರ ಮೇಲೆ ಅದನ್ನು ಒಳಗೆ ತಳ್ಳೋದು, ಆಮೇಲೆ ಆ ಗ್ರಂಥಿಗಳನ್ನೆಲ್ಲ ಒತ್ತೋದು, ಆಮೇಲೆ ಅದನ್ನು ಟ್ರಾಫಿಕ್ ಪೊಲೀಸ್ನ ಹಾಗೆ ಲಿವರಿಗೆ ಅಲ್ಲಿಗೆ ಇಲ್ಲಿಗೆಲ್ಲ ಕಳಿಸೋದು, ಆಮೇಲೆ ಉಳಿದ ಎಲ್ಲ ಬೇಡದ್ದನ್ನೆಲ್ಲ ಹೊರಗೆ ಕಳಿಸೋದು, ಅಥವಾ ಕಿಡ್ನಿ ಕಳಿಸೋದು, ಬೆವರಿಗೆ ಕಳಿಸೋದು. ಇಷ್ಟೇ ಒಂದು ಸಣ್ಣ ಆಸ್ಪೆಕ್ಟ್ ಆಫ್ ಅವರ್ ಅಮೇಝಿಂಗ್ ಸಿಸ್ಟಮ್. ಅದನ್ನು ಕೂಡ ನಮ್ಮ ಕೈಯಲ್ಲಿ ಕೊಟ್ಟರೆ ಅಸಾಧ್ಯವೇ ಅಸಾಧ್ಯ. ಒಪ್ತಿರಲ್ಲ ಎಲ್ಲ? ಎಸ್. ಇದನ್ನು ಸ್ವಲ್ಪ ಇಂಟರ್ಯಾಕ್ಟಿವ್ ಸೆಷನ್ ಮಾಡೋಣ. ಸ್ವಲ್ಪ ನಿದ್ದೆ ಹೋದರೆ ಮತ್ತೆ ನೀವೆಲ್ಲ ಮತ್ತು ಬೈ ದ ವೇ, ನಿದ್ದೆ ನೀವು ಮಾಡಿದರೂ ಕೂಡ ಒಳಗಡೆ ಕೆಲಸ ಆಗ್ತಾ ಇರುತ್ತೆ ನಿಮ್ಮ ಒಳಗಡೆ. ಸೊ ಇಂಥ ಒಂದು ಅದ್ಭುತವಾದ ನಮ್ಮ ಈ ಒಂದು ಶರೀರ, ಹಾಗೆ ಅದರ ಒಳಗಿನ ಎಲ್ಲ ಅದ್ಭುತವಾದ ಅಂಗಾಂಗಗಳು, ಮೆದುಳು, ಜೀರ್ಣ ವ್ಯವಸ್ಥೆ ಮತ್ತು ಎಕ್ಸ್ಕ್ರೀಟ್ರಿ ಸಿಸ್ಟಮ್, ವಿಸರ್ಜನಾಂಗಗಳು, ಇಮ್ಯುನಿಟಿ ಒಳಗಡೆ ಒಂದು ಬ್ರಿಗೇಡಿಯರದ ಡಿಫೆನ್ಸ್ ಮೆಕ್ಯಾನಿಸಮ್ನ ಹಾಗೆ ನಮ್ಮ ಒಳಗಡೆ ಸಹ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಸೊ ಇಷ್ಟೆಲ್ಲ ಇರೋದನ್ನು ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ? ನಾವು ಯಾವತ್ತೂ ಆಲೋಚನೆ ಮಾಡೋದಿಲ್ಲ ಹೀಗೆ. ನಮ್ಮ ಕೈಯಲ್ಲಿ ಇರೋದು ಮೇಯ್ನ್ಲಿ ನಮ್ಮ ಸ್ಕೆಲಿಟಲ್ ಮಸಲ್ಸ್, ವಾಲಂಟ್ರಿ ಮಸಲ್ಸ್. ಆ ವಾಲಂಟ್ರಿ ಮಸಲ್ಸಿಂದ ನಾವು ತಿಂತೀವಿ, ನೋಡ್ತೀವಿ, ಅದೆಲ್ಲ ಮಾಡ್ತೀವಿ. ಹೊರತು ಉಳಿದ ಎಲ್ಲ ಕೆಲಸಗಳು ಅದರಷ್ಟಕ್ಕೆ ಆಗೋದು, ಆಟೋಮ್ಯಾಟಿಕಲಿ ಡನ್. ಸೊ ಇಟ್ ಈಸ್ ಹ್ಯಾಂಡಲ್ಡ್ ಬೈ ಆಟೋನಾಮಸ್ ನರ್ವಸ್ ಸಿಸ್ಟಮ್. ಒಳಗಿನ ಕೆಲಸ ಎಲ್ಲ ವೈಟಲ್ ಫಂಕ್ಷನ್ಸ್, ನಮ್ಮ ಹಾರ್ಟ್, ನಮ್ಮ ಬ್ರೀದಿಂಗ್, ಆಲ್ ದೀಸ್ ಥಿಂಗ್ಸ್, ಡೈಜೆಷನ್, ಅಬ್ಸಾರ್ಪ್ಷನ್, ಎವ್ರಿಥಿಂಗ್ ಈಸ್ ಹ್ಯಾಂಡಲ್ಡ್ ಆಟೋಮ್ಯಾಟಿಕಲಿ. ಈಗ ಆಟೋನಾಮಸ್ ನರ್ವಸ್ ಸಿಸ್ಟಮ್ನಲ್ಲಿ 2 ಪಾರ್ಟ್ ಇದೆ. ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಎರಡನೇದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ನಾವು ರಿಲ್ಯಾಕ್ಸ್ ಆಗಿರುವಾಗ ನಮ್ಮ ಎಲ್ಲ ಕೆಲಸಗಳು ಅಚ್ಚುಕಟ್ಟಾಗಿ ಒಂದು ಹಾರ್ಮೋನಿಯಸ್ಲಿ ಆಗುವ ಹಾಗೆ ನೋಡ್ಕೊಳ್ಳೋದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಎಲ್ಲ ಹಾರ್ಟು ಎಲ್ಲ ಅಂಗಾಂಗಗಳು ಒಳಗಿದ್ದು ಚೆನ್ನಾಗಿ ಆಗುವ ಹಾಗೆ ನೋಡ್ಕೊಳ್ಳೋದು, ಪೋಷಿಸುವಂತಹ ಅಥವಾ ಮೇಂಟೈನ್ ಮಾಡುವಂತಹ ಕೆಲಸ ಎಲ್ಲ ಆಗತ್ತೆ. ಬಟ್ ವೆನೆವರ್ ದೆರ್ ಈಸ್ ಅ ಡೇಂಜರ್ ಟು ಲೈಫ್, ನಮ್ಮ ಜೀವಕ್ಕೆ ಅಪಾಯ ಇದೆ ಅನ್ನುವ ಒಂದು ಭಾವನೆ ನಮ್ಮಲ್ಲಿ ಮೂಡಿದಾಗ, ಡೇಂಜರ್ ಇರಲಿ ಇಲ್ಲದಿರಲಿ ಅದು ಇಂಪಾರ್ಟೆಂಟ್ ಅಲ್ಲ. ಇಫ್ ವಿ ಫೀಲ್ ದಟ್ ದೆರ್ ಈಸ್ ಡೇಂಜರ್, ನಮ್ಮ ಭಾವನೆಯೇ ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಸೊ ಅದು ಒಂಥರ ಡಿಫೆನ್ಸ್ ಇದ್ದ ಹಾಗೆ, ಒಂದು ಲೆವೆಲಿನ ಡಿಫೆನ್ಸ್. ಯಾಕೆ? ಅದೇನು ಮಾಡುತ್ತೆ, ನಮ್ಮ ಆ ಡೇಂಜರ್ ಇದೆಯಲ್ವ, ಆ ಡೇಂಜರಿಂದ ನಾವು ಹೇಗೆ ನಮ್ಮನ್ನು ನಾವು ಸೇವ್ ಮಾಡೋದು ಅನ್ನೋದನ್ನು ಮಾತ್ರ ಅದು ನೋಡೋದು. ನಮ್ಮ ಜೀವಕ್ಕೆ ಅಪಾಯ ಇರುವಾಗ ಯಾವುದು ಇಂಪಾರ್ಟೆಂಟ್? ಜೀವವನ್ನು ಉಳಿಸುತ್ತಾನೆ, ತಾನೆ? ಕರೆಕ್ಟಲ್ಲ? ನಾನೊಂದು ಚಹಾ ಪರ್ದು ಬರ್ಪೇನೆ, ನಾನೊಂದು ಚಹಾ ಕುಡಿದು ಬರ್ತೇನೆ, ಆಮೇಲೆ ನನ್ನ ಜೀವ ಉಳಿಸ್ಕೊಳ್ತೇನೆ ಹೇಳ್ತೀವ?
ಸೊ ಡೈಜೆಷನ್ ಈಸ್ ನಾಟ್ ಇಂಪಾರ್ಟೆಂಟ್, ಎಕ್ಸ್ಕ್ರೀಷನ್ ಈಸ್ ನಾಟ್ ಇಂಪಾರ್ಟೆಂಟ್, ಕ್ರಿಯೇಟಿವಿಟಿ ಈಸ್ ನಾಟ್ ಇಂಪಾರ್ಟೆಂಟ್ ಎಟ್ ದಿ ಟೈಮ್ ಆಫ್ ಸಚ್ ಡೇಂಜರ್ಸ್, ರೈಟ್? ಸೊ ಆ ಹೊತ್ತಿಗೆ ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನು ಮಾಡುತ್ತೆ, ನಮ್ಮನ್ನು ಜೀವವನ್ನು ಉಳಿಸಲಿಕ್ಕೆ ಬೇಕಾದದ್ದು ಎರಡು ಕೆಲಸ. ಒನ್ ಈಸ್ ಟು ಫೈಟ್ ವಿತ್ ದ ಡೇಂಜರ್, ಸೆಕೆಂಡ್ ಒನ್ ಈಸ್ ಟು ರನ್ ಅವೇ ಫ್ರಮ್ ದಿ ಡೇಂಜರ್. ಸೊ ಇದಕ್ಕೆ ಫೈಟ್ ಆರ್ ಫ್ಲೈಟ್, ಹೋರಾಟ ಮಾಡೋದು ಅಥವಾ ಪಲಾಯನ ಮಾಡೋದು, ಎರಡು ಹೆಸರು ಕೊಡ್ತಾರೆ. ಸೊ ಈ ಎರಡಕ್ಕೂ ಕೂಡ ಬೇಕಾದ್ದು ಮೇನ್ಲಿ ನಮ್ಮ ಮಸಲ್ಸ್. ಸೊ ಆ ಮಸಲ್ಸ್ ಸ್ಟ್ರಾಂಗ್ ಆಗಬೇಕು, ಅದಕ್ಕೆ ಹೆಚ್ಚು ರಕ್ತ ಹೋಗಬೇಕು, ಫೋರ್ಸಲ್ಲಿ ರಕ್ತ ಹೋಗಬೇಕು, ಹೆಚ್ಚು ಗ್ಲೂಕೋಸ್ ಬೇಕು, ಹೆಚ್ಚು ಆಕ್ಸಿಜನ್ ಬೇಕು. ಯಾಕೆ? ಅಲ್ಲಿ ಆ ಕೆಲಸ ಮಾತ್ರ ಪ್ರಯಾರಿಟಿ ಅಲ್ವಾ? ಸೊ ಹಾಗಾಗಿ ಅಂಥ ಡೇಂಜರ್ ಸಮಯದಲ್ಲಿ ಕೆಲಸ ಮಾಡುವ ಮೇನ್ ಆರ್ಗನ್ಸ್ ಯಾವುದು? ನಮ್ಮ ಮಸಲ್ಸ್, ನಮ್ಮ ಹಾರ್ಟ್ ಪಂಪಿಂಗ್, ಇನ್ಕ್ರೀಸ್ ಬ್ಲಡ್ ಪ್ರೆಷರ್, ಇನ್ಕ್ರೀಸ್ ಬ್ಲಡ್ ಶುಗರ್, ಇನ್ಕ್ರೀಸ್ ಬ್ರೀದಿಂಗ್ ಅಲ್ಲ? ಸೊ ಯಾವಾಗ ಡೇಂಜರಿಂದ ನಾವು ಫ್ರೀ ಆದ್ವಿ, ದೆರ್ ಈಸ್ ನೋ ಡೇಂಜರ್ ಅಂತ ನಮಗೆ ಮನವರಿಕೆ ಆಯಿತು, ಐ ಆಮ್ ಸೇಫ್ ನಾವ್ ಅನ್ನುವ ಭಾವ ನಮ್ಮಲ್ಲಿ ಉಂಟಾಯಿತು, ಆಗ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆರ್ ಅವರ್ ಆರ್ಮಿ ಗೋಸ್ ಟು ದಿ ಬ್ಯಾಕ್ಗ್ರೌಂಡ್. ಮತ್ತು ವಾಪಸ್ಸು ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂದರೆ ಈ ಎಲ್ಲ ಪೋಷಣೆ, ಲಾಲನೆ, ಪಾಲನೆ ಅದು ಮಾಡುವಂತಹ ನರ್ವಸ್ ಸಿಸ್ಟಮ್ ಮತ್ತೆ ಫೋರ್ ಫ್ರಂಟಿಗೆ ಬರುತ್ತೆ. ಇಷ್ಟು ಅರ್ಥ ಆಯ್ತಲ್ಲ ಎಲ್ರಿಗೂ? ಎಸ್. ಈಗ ನಾನು ಹೇಳಿದ ಹಾಗೆ ಡೇಂಜರ್ ಇದೆಯೋ ಇಲ್ವೋ ಅದು ಇಂಪಾರ್ಟೆಂಟ್ ಅಲ್ಲ. ಡೇಂಜರ್ ಇದೆ ಅನ್ನುವ ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ಭಾವನೆಯೇ ಸಾಕು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ. ಈಗ ಅಟ್ಲೀಸ್ಟ್ ಇತ್ತೀಚಿಗಿನ ಒಂದು ಕಳೆದ ವರ್ಷದಿಂದ ಆದ ಒಂದು ಪ್ಯಾಂಡಮಿಕ್ನಿಂದಾಗಿ ಎಲ್ಲರ ಮನಸ್ಸಿನಲ್ಲಿ ಅಟ್ಲೀಸ್ಟ್ 90% ಜನರಲ್ಲಿ ಆ ಒಂದು ಆತಂಕದ ಭಾವ ಹೆಚ್ಚಾಗಿದೆ. ಒಪ್ತೀರಾ? ಎಸ್ ಆರ್ ನೋ? ಆಲ್ ಓವರ್ ದ ವರ್ಲ್ಡ್. ಇನ್ಫ್ಯಾಕ್ಟ್ ಇನ್ ದ ಲಾಸ್ಟ್ 50-60 ಇಯರ್ಸಿಂದನೇ ಆತಂಕ ಇದು ಜಾಸ್ತಿ ಆಗಿದೆ, ಆದರೆ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಆಗಿದೆ. ಜನರು ಹೆಚ್ಚಾಗಿ ದೆರ್ ಈಸ್ ನೋ ಡೇಂಜರ್ ರೈಟ್ ಇನ್ ಫ್ರಂಟ್ ಆಫ್ ಯು, ಬಟ್ ಯು ಆರ್ ಆ್ಯಂಟಿಸಿಪೇಟಿಂಗ್ ಡೇಂಜರ್, ಯು ಆರ್ ಫ್ರೈಟನ್ಡ್ ಅಬೌಟ್ ದಿ ಫ್ಯೂಚರ್ ಡೇಂಜರ್, ಇಮ್ಯಾಜಿನರಿ ಡೇಂಜರ್ ಅಲ್ವಾ? ಆವಾಗ ಯು ಆರ್ ಗಿವಿಂಗ್ ಅ ಸಿಗ್ನಲ್ ಟು ಯುವರ್ ನರ್ವಸ್ ಸಿಸ್ಟಮ್ ಆ್ಯಸ್ ಇಫ್ ದೆರ್ ಈಸ್ ಡೇಂಜರ್ ರೈಟ್ ನಾವ್. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್, ನಾವು ಕತ್ಲೆಯಲ್ಲಿ ನಡ್ಕೊಂಡು ಹೋಗುವಾಗ ಒಂದು ಕಡೆ ಏನೋ ಹಗ್ಗ ಇತ್ತು ಕತ್ಲೆಯಲ್ಲಿ, ನೀವು ಅದನ್ನು ಹಗ್ಗವನ್ನು ಎಡವಿದ್ರಿ, ಯು ಥಾಟ್ ಇಟ್ ಈಸ್ ಅ ಸ್ನೇಕ್, ಬಟ್ ಇಟ್ಸ್ ಆ್ಯಕ್ಚುಲಿ ಎ ರೋಪ್. ಬಟ್ ಯು ಥಾಟ್ ಇಟ್ ಈಸ್ ಅ ಸ್ನೇಕ್, ಇಟ್ ಈಸ್ ಇನಫ್ ಫಾರ್ ಯುವರ್ ಸಿಸ್ಟಮ್ ಟು ಗೆಟ್ ಆ್ಯಕ್ಟಿವೇಟೆಡ್. Yes or no? Understood? So your heart starts pounding. Actually it is not a snake, it is a rope. But in your mind you thought it must be a snake. So ಹಾಗಾಗಿ actual danger ಇರಲಿಲ್ಲ ಅಲ್ಲಿ. But you thought there is danger. So what is important here? Your mind's feeling is important. ನಮ್ಮ ಮನಸ್ಸಿನಲ್ಲಿ ಆತಂಕ, ಭಯ ಇದ್ದರೆ ಸಾಕು, ನಮ್ಮ ಈ ಒಳಗಿನ ಆರ್ಮಿ ಅದು ಚಾಲೂ ಆಗಲಿಕ್ಕೆ ಶುರುವಾಗತ್ತೆ. ಸೊ ಅದರಿಂದ ಏನು ಸಮಸ್ಯೆ? 24 ಗಂಟೆ ನಾವು ಯಾವಾಗಲೂ ಆ ಥರ ಆ್ಯಂಗ್ಸೈಟಿಯಲ್ಲಿ ಇದ್ದಾಗ ಯಾವಾಗಲೂ ಹಾರ್ಟ್, ಲಂಗ್ಸ್, ಮಸಲ್ಸ್ ಇವುಗಳೇ ಜಾಸ್ತಿ ಕೆಲಸ ಮಾಡ್ತವೆ. ಉಳಿದ ಪೋಷಣೆ ಮಾಡುವ, ಮೇಂಟೈನ್ ಮಾಡುವ ನಮ್ಮ ಒಳಗಿನ ವೈಟಲ್ ಆರ್ಗನ್ಸ್ ಎಲ್ಲ ಹಿಂದಕ್ಕೆ ಹೋಗಿರುತ್ತವೆ. 1 ದಿನ 2 ದಿನ ಇಟ್ ಈಸ್ ಓಕೆ, ಬಟ್ ಫಾರ್ ಮಂತ್ಸ್ ಟುಗೆದರ್, ಫಾರ್ ಇಯರ್ಸ್ ಟುಗೆದರ್ ಹೀಗೆ ಆದಾಗ ಈ ಹೈಪರ್ ಆ್ಯಕ್ಟಿವ್ ಆಗಿರುವ ಆರ್ಗನ್ಸಿಗೆಲ್ಲ ಸುಸ್ತಾಗಿ ಬಿಡುತ್ತೆ. ದೇ ಗೆಟ್ ಎಕ್ಸಾಸ್ಟೆಡ್. ಮತ್ತು ಈ ಯಾವ ಕೆಲಸ ಪೋಷಣೆಯದ್ದು ಮಾಡಬೇಕಿತ್ತು ಅವುಗಳನ್ನು ಮಾಡದ ಕಾರಣ ಸಮರ್ಪಕವಾಗಿ ಅವುಗಳ ಕೆಲಸ ಎಲ್ಲ ಸ್ಲೋ ಆಗಿ ನಮ್ಮ ಟಿಶ್ಯೂಸಿಗೆ ಸಾಕಷ್ಟು ನ್ಯೂಟ್ರಿಷನ್ ಸಿಗೋದಿಲ್ಲ,
ಸಾಕಷ್ಟು ಕ್ರಿಯೇಟಿವಿಟಿ ಉಂಟಾಗೋದಿಲ್ಲ. ವಿಸರ್ಜನೆ, ಅಬ್ಸಾರ್ಪ್ಷನ್, ಡೈಜೆಷನ್, ಆಲ್ ದೀಸ್ ಥಿಂಗ್ಸ್ ದೇ ಗೋ ಟು ದಿ ಬ್ಯಾಕ್ಗ್ರೌಂಡ್. ಆ್ಯಂಡ್ ವೆನ್ ದೆರ್ ಈಸ್ ಸ್ಟ್ರೆಸ್ ಆಲ್ ದ ಟೈಮ್, ನಮ್ಮಲ್ಲಿ ಸ್ಟೀರಾಯ್ಡ್ ಹಾರ್ಮೋನ್ ಕೂಡ ಹೈಯರ್ ಅಮೌಂಟ್ನಲ್ಲಿ ಉಂಟಾಗಿ ನಮ್ಮ ಇಮ್ಯುನಿಟಿ ಇನ್ನೂ ಕಮ್ಮಿ ಆಗುತ್ತೆ. ಸೊ ಈಗ ನಮ್ಗೆ ಗೊತ್ತಾಯ್ತಲ್ಲ ಯಾಕೆ ಸಮಾಜದಲ್ಲಿ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಅಂತ. ಅರ್ಥ ಆಯ್ತಲ್ಲ? ಸೊ ನಾವು ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಪ್ರಶ್ನೆ. ನಮ್ಮ ಮನಸ್ಸು ಮತ್ತು ನಮ್ಮ ನರಮಂಡಲ ಬಹಳ ಅನ್ಯೋನ್ಯವಾದ ಸಂಬಂಧ ಹೇಗೆ ಈಗ ಗೊತ್ತಾಯ್ತು ನಮಗೆ. ಆದರೆ ನಮ್ಮ ನರಮಂಡಲ ಅಥವಾ ನಮ್ಮ ಮನಸ್ಸು ನಮ್ಮ ಕೈಯಲ್ಲಿ ಇಲ್ಲಲ್ವಾ ಅಂತ ಅನಿಸುತ್ತೆ ನಮಗೆ. ಹೇಳಲಿಕ್ಕೆ ಸುಲಭ, ಆದರೆ ಪ್ರಾಕ್ಟಿಕಲಿ ಅದನ್ನು ಹೇಗೆ ಮಾಡೋದು? ಈಗ ನಮ್ಮ ಮನಸ್ಸು ಸಾಧಾರಣ ನಿಮಿಷಕ್ಕೆ 40ರಿಂದ 50 ಯೋಚನೆಗಳು ಆ್ಯಾವ್ರೇಜ್ ಬರ್ತದಂತೆ. ಅದರ ಜೊತೆಗೆ ನಮ್ಮ ಉಸಿರಾಟ ಕೂಡ ಇತ್ತೀಚೆಗಿನ ಕೆಲವು ವರ್ಷಗಳಲ್ಲಿ ಆ್ಯಾವ್ರೇಜ್ ಪರ್ ಮಿನಿಟ್ ಉಸಿರಾಟ ತುಂಬ ಜಾಸ್ತಿ, 20-25ರಿಂದ ಜಾಸ್ತಿನೇ ಹೆಚ್ಚಿನವರದ್ದು. ನಾವು ಯಾವಾಗ ನಮ್ಮ ಉಸಿರಾಟದ ಗತಿಯನ್ನು ಸ್ಲೋ ಮಾಡ್ತೇವೆ ಆವಾಗ ನಮ್ಮ ಯೋಚನೆಗಳು ಕೂಡ ಪರ್ ಮಿನಿಟ್ ಕಮ್ಮಿ ಆಗ್ತವೆ. ಅಲ್ಲದೆ ನಮ್ಮ ಈ ಆಟೋನಾಮಸ್ ನರ್ವಸ್ ಸಿಸ್ಟಮ್ ಹಾಗೂ ನಮ್ಮ ಉಸಿರಾಟಕ್ಕೆ ಬಹಳ ಹತ್ತಿರದ ಸಂಬಂಧ ಇದೆ. ನಮ್ಮ ಇನ್ ಬ್ರೆತ್ ಈಸ್ ರಿಲೇಟೆಡ್ ಟು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಅವರ್ ಔಟ್ ಬ್ರೆತ್ ಈಸ್ ರಿಲೇಟೆಡ್ ಟು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಹಾಗಾಗಿ ನಾವು ಈ ಉಸಿರನ್ನು ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡ್ರೆ ನಾವು ದೊಡ್ಡ ವ್ಯತ್ಯಾಸವನ್ನು ನಮ್ಮ ಆಟೋನಾಮಸ್ ನರ್ವಸ್ ಸಿಸ್ಟಮ್ನಲ್ಲಿ ಮಾಡಲಿಕ್ಕೆ ಸಾಧ್ಯ. ಈಗ ನಮ್ಮ ಮನಸ್ಸಿನಲ್ಲಿ ವ್ಯತ್ಯಾಸ ಆದಾಗ, ಉದಾಹರಣೆಗೆ ನಿಮಗೆ ಏನೋ ಒಂದು ವಿಷಯಕ್ಕೆ ತುಂಬ ಸಿಟ್ಟು ಬಂತು, ಯು ಆರ್ ವೆರಿ ಆ್ಯಂಗ್ರಿ ಫಾರ್ ಸಮ್ ರೀಸನ್. ಆವಾಗ ನಿಮ್ಮ ಉಸಿರಾಟ ಹೇಗಿರುತ್ತೆ? ಆರಾಮಾಗಿರುತ್ತಾ? ಬೇಕಾ ಬೇಡವಾ ಅಂತ ಉಸಿರಾಟ ಮಾಡ್ತೀರಾ ನೀವು? ಇಲ್ಲ ಅಲ್ವಾ? ಉಸಿರಾಟ ಜೋರಾಗತ್ತಾನೆ? ಎಸ್, ಹೌದಲ್ಲ? ಹಾಗೆಯೇ ನಮ್ಮಲ್ಲಿ ಏನಾದರೂ ವಿ ಫೀಲ್ ಡಿಪ್ರೆಸ್ಡ್ ಫಾರ್ ಸಮ್ ರೀಸನ್, ಜೀವನನೇ ಬೇಡಪ್ಪ, ಸಾಕಾಯಿತು ಅಂತ ಎಷ್ಟೋ ಸಲ ಅನಿಸತ್ತೆ. ಅಂಥ ಟೈಮ್ನಲ್ಲಿ ನಮ್ಮ ಉಸಿರಾಟ ಕೂಡ ಸ್ಲೋ ಆಗಿರುತ್ತೆ, ಒಂಥರ ಹೆವಿ ಆಗಿರುತ್ತೆ. ಒಂದು ವೇಳೆ ಎಷ್ಟೋ ಜನರಿಗೆ ಬೆಳಗ್ಗೆ ಏಳುವಾಗಲೇ ಆತಂಕ ಇರ್ತದೆ, ಸಮ್ ಆ್ಯಂಗ್ಸೈಟಿ. ಸೊ ಎಟ್ ಟೈಮ್ಸ್ ಆಫ್ ಆ್ಯಂಗ್ಸೈಟಿ ಹೌ ಈಸ್ ಅವರ್ ಬ್ರೀದಿಂಗ್? ಶಾಲೋ ಫಾಸ್ಟ್ ಬ್ರೆತ್ ಇರುತ್ತೆ, ಸರಿ ಅಲ್ವಾ? ಇಸ್ಂಟ್ ಇಟ್? ಹಾಂ, ಅದೇ ರೀತಿ ನಾವು ಖುಷಿಯಲ್ಲಿದ್ದೀವಿ. ನೀವು ಇವಾಗ ಇಲ್ಲಿಗೆ ಬಂದ್ರಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಎಲ್ಲ ಖುಷಿಯಿಂದ ಮಾತಾಡಿದ್ರಿ, ಆವಾಗ ನಿಮ್ಮ ಉಸಿರಾಟ ಜೋರಿರುತ್ತಾ? ಇಲ್ಲ, ನಿಮ್ಗೆ ಉಸಿರಾಟ ಮಾಡ್ತಾ ಇದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ. ಸೊ ನಾವು ಖುಷಿಯಲ್ಲಿರುವಾಗ ನಮ್ಮ ಉಸಿರಾಟ ಸ್ಲೋ ಆಗಿರುತ್ತೆ, ನಿರಾಳವಾಗಿರುತ್ತೆ. ನಾವು ನೆಗೆಟಿವಿಟಿಯಲ್ಲಿರುವಾಗ ನಮ್ಮ ಉಸಿರಾಟ ಜೋರಾಗಿರುತ್ತೆ. ಅದರಲ್ಲೂ ತುಂಬ ನೆಗೆಟಿವಿಟಿ, ಸಿಟ್ಟು, ದ್ವೇಷದಲ್ಲಿದ್ದಾಗ ನಮ್ಮ ಹೊರ ಉಸಿರು ಜಾಸ್ತಿ ಫೋರ್ಸ್ಫುಲ್ ಆಗಿರುತ್ತೆ. ನಮ್ಮ ಒಳಗಿನ ಕೊಳೆ ಹೊರಗೆ ಹಾಕಲಿಕ್ಕೆ ನಮ್ಮ ಶ್ವಾಸಕೋಶನೇ ಪ್ರಯತ್ನ ಮಾಡುತ್ತೆ. ಈಗ ಉದಾಹರಣೆಗೆ ನೀವೆಂದು ತುಂಬ ಬ್ಯುಸಿಯಲ್ಲಿರ್ತೀರ. ಈಗ ಸನ್ಮಾನ್ಯ ರಾಜಾರಾಮ್ ಭಟ್ರು ಕೆಲವು ಮೇ ಬಿ ತಿಂಗಳುಗಳಿಂದ ಅಷ್ಟು ಕೆಲಸ, ಅಷ್ಟು ಕಾಲ್ ಮಾಡಬೇಕು, ಅದು ಇದು ಬ್ಯುಸಿ ಇರುವಾಗ ಯಾರೋ ಒಬ್ಬರು ಅವ್ರ ಮನೆಗೆ ದುಬೈಯಿಂದ ಬಂದ ಫ್ರೆಂಡ್ ಬರ್ತಾರೆ. ಅವರಿಗೇನು ಕೆಲಸ ಇಲ್ಲ, ಸೊ ಹರಟೆ ಹೊಡಿಲಿಕ್ಕೆ ಅಂತ ಬರ್ತಾರೆ. ಬಂದು 1 ಗಂಟೆ ಅದು ಇದು ಅವ್ರ ಸುದ್ದಿ ಇವ್ರ ಸುದ್ದಿ ಎಲ್ಲ ಮಾತಾಡ್ತಾರೆ. ಎಲ್ಲ ಮಾತಾಡಿ ಪಾಪ ಇವರಿಗೆ ಹೇಳಲಿಕ್ಕೆ ಕಷ್ಟ, ಪರಿಚಯದವರು, ಫ್ರೆಂಡ್, ಬಾಕಿ ಎಷ್ಟು ಕೆಲಸ ಇದೆ ಹೇಳಲಿಕ್ಕಾಗೋದಿಲ್ಲ. ಕೃತಕವಾಗಿ ನಗ್ನಗ್ತಾ ಕೇಳ್ತಾರೆ ಅವ್ರ ಮಾತು. ಆಮೇಲೆ ಕೊನೆಗೆ 1-2 ಗಂಟೆ ಆದಮೇಲೆ ಅವರು ಟಾಟಾ ಬಾಯ್ ಬಾಯ್ ಅಂತ ಹೋಗಿಬಿಡ್ತಾರೆ. ಅವ್ರು ಹೋಗಿ ಅವ್ರ ಹಿಂದೆ ಬಾಗಿಲು ಹಾಕಿದ ತಕ್ಷಣ ಭಟ್ರು ಏನು ಮಾಡ್ತಾರೆ, ಒಮ್ಮೆ ಉಸಿರು ತಗೊಂಡು, ಹೌದಲ್ಲ? ಸೊ ಯಾಕೆ ಈ ಥರ ಉಸಿರಾಟ? ಯೋಚನೆ ಮಾಡಿದ್ದೇವಾ? ಅವ್ರು ಪ್ಲ್ಯಾನ್ ಮಾಡಿರ್ತಾರ, ಸರಿ ಈಗ ಅವ್ರು ಹೋದರು, 2 ಗಂಟೆ ತಿಂದಿದ್ದಾರೆ ನನ್ನ ತಲೆ, ಇವಾಗ ನಾನು ಇಷ್ಟು ಸೆಕೆಂಡ್ ಉಸಿರು ಹೊರಗೆ ಹಾಕಬೇಕು,
ಏನು ಪ್ಲ್ಯಾನ್ ಮಾಡಿ ಅಲ್ಲ, ನಮ್ಮ ಈ ಸಿಸ್ಟಮ್ಮೇ ಆ ಉಸಿರು ಹೊರಗೆ ಹಾಕಿ ಆ 2 ಗಂಟೆ ತುಂಬಿದ ಇರಿಟೇಷನನ್ನೆಲ್ಲ ಹೊರಗೆ ಹಾಕತ್ತೆ. ಸಚ್ ಅ ವಂಡರ್ಫುಲ್ ಸಿಸ್ಟಮ್ ವಿ ಹ್ಯಾವ್. ಸೊ ನಮ್ಮ ಶ್ವಾಸಕೋಶ ಬರೇ ಒಂದು ಮೆಕ್ಯಾನಿಕಲಿ ಉಸಿರಾಟ ಮಾಡೋದಿಲ್ಲ ದಿನಪೂರ್ತಿ. ನಮ್ಮ ಮನಸ್ಸನ್ನು, ನಮ್ಮ ಸಿಚುವೇಶನ್ನ, ನಮ್ಮಲ್ಲಿ ಉಂಟಾಗುವ ಭಾವನೆಗಳನ್ನು ನೋಡಿಕೊಂಡು ಅದು ಉಸಿರಿನ ಗತಿಯನ್ನು, ಅದರ ರೇಟನ್ನು, ಅದರ ಫೋರ್ಸನ್ನು ವ್ಯತ್ಯಾಸ ಮಾಡುತ್ತೆ. ಅದಕ್ಕೋಸ್ಕರನೇ ಸಿಟ್ಟಲ್ಲಿರುವಾಗ ಬೇರೆ ಥರ, ಖುಷಿಯಲ್ಲಿರುವಾಗ ಬೇರೆ ಥರ, ಆತಂಕದಲ್ಲಿ ಬೇರೆ ಥರ, ದ್ವೇಷದಲ್ಲಿ ಬೇರೆ ಥರ. ಯಾಕೆ? ಶ್ವಾಸಕೋಶ ಎಷ್ಟು ಪ್ರಯತ್ನ ಮಾಡುತ್ತೆ ಅಂತ ಹೇಳಿದರೆ, ನೆಗೆಟಿವಿಟಿ ನಮ್ಮ ಒಳಗಿನ ಅಂಗಾಂಗಗಳಿಗೆ ತಟ್ಟದಿರಲಿ ಅಂತ. ಆ ನಿಟ್ಟುಸಿರು ಮಾಡಿದಾಗ ಆ ಕೊಳೆಯೆಲ್ಲ ಶ್ವಾಸಕೋಶದ ಮೂಲಕ ಹೊರಗೆ ಹೋಗಲಿ, ಒಳಗಡೆಗೆ ತಾಗದಿರಲಿ ಅಂತ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡುತ್ತೆ ಪಾಪ ನಮ್ಮ ಶ್ವಾಸಕೋಶ. ನಮಗೆ ಮಾತ್ರ ಅದರ ಅರಿವೇ ಇಲ್ಲ. ನಾವು ಎಲ್ಲ ಧರ್ಮಕ್ಕೆ ಸಿಗ್ತದೆ ಅಂತ ತಿಳ್ಕೊಂಡು ನಾವು ಹಾರಾಡ್ತೀವಿ. ಈಗ ಆ ಶ್ವಾಸಕೋಶದ ಕೆಲಸ ಸಾಕಾಗದಷ್ಟು ನೆಗೆಟಿವಿಟಿ ತುಂಬಿದೆ ಲೋಕದಲ್ಲಿ. ಒಪ್ತೀರಾ? ಎಸ್ ಆರ್ ನೋ ಅಲ್ವಾ? ಹಾಗಾಗಿ ಬರೀ ನಮ್ಮ ಉಸಿರಿನ ನ್ಯಾಚುರಲ್ ಆಗುವ ಏರಿಳಿತಗಳು ಅದು ಸಾಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ಅದರ ಕಡೆಗೆ ಗಮನ ಕೊಡಬೇಕು, ಈ ಒಳಗಡೆ ಈ ನೆಗೆಟಿವಿಟಿ ತಾಗದ ಹಾಗೆ. ಕೆಲವರು ಹೇಳ್ಬೋದು, ನನ್ನ ಮನಸ್ಸಿನೊಳಗೆ ಆದ ಯೋಚನೆ ಅದು ನನ್ನದಪ್ಪ, ಅದರಿಂದ ಬೇರೆಯವರಿಗೇನು, ನಾನು ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ. ಬಟ್ ಇನ್ಫ್ಯಾಕ್ಟ್ ನಮ್ಮ ಮನಸ್ಸಿನ ಒಳಗಡೆ ಆಗುವ ಯೋಚನೆಗಳೆಲ್ಲ ಅಥವಾ ಭಾವನೆಗಳೆಲ್ಲ ನಮ್ಮ ಪ್ರತಿ ಜೀವಕೋಶಕ್ಕೆ ವ್ಯತ್ಯಾಸ ಮಾಡುತ್ತೆ. ಇವಾಗ ಉದಾಹರಣೆಗೆ, ನಮಗೆ ದಿನದಲ್ಲಿ ಎಷ್ಟು ಸಲ ಇರಿಟೇಷನ್ ಆಗತ್ತೆ ಸಣ್ಣ ಸಣ್ಣ ವಿಷಯಕ್ಕೆ? 1 ಸಲನ, 2 ಸಲನ, 10 ಸಲನ, 50 ಸಲನ? ಅಟ್ಲೀಸ್ಟ್ 30ರಿಂದ ಮೇಲೆ ಆ್ಯಾವ್ರೇಜ್. ನಿಮ್ಮ ಒಬ್ಬರದ್ದು ಕೇಳೋದಲ್ಲ ನಾನು, ಆ್ಯಾವ್ರೇಜ್ ಅಲ್ವಾ? 30 ಸಲ ಅಂತ ತಗೊಳ್ಳೋಣ. 30 ಸಲ ನಿಮ್ಮ ಉಸಿರಾಟ ಏನಾಗತ್ತೆ? ಮೇಲೆ ಕೆಳಗೆ ಆಗ್ತಾ ಇರುತ್ತಲ್ವ? ಅದ್ರ ಜೊತೆಗೆ ನಿಮ್ಮ ಬ್ಲಡ್ ಪ್ರೆಷರ್ ಏನಾಗತ್ತೆ? ಮೇಲೆ ಕೆಳಗೆ 30 ಸಲ. ಪ್ರತಿ ಸಲ ಸಿಟ್ಟು ಮಾಡಿಕೊಂಡಾಗ ಮೇಲೆ ಮತ್ತು ಪುನಃ ಕೆಳಗೆ, ಹೀಗೆ ಆಗ್ತದೆ. 1 ದಿವಸ ಪರವಾಗಿಲ್ಲ, 2 ದಿವಸ, 1 ವಾರ ಹೀಗೆ ಆಗ್ತಾ ಇದ್ದರೆ, ಸೊ ದಿನಕ್ಕೆ 30 ಸಲ ಮೇಲೆ ಕೆಳಗೆ ಮಿತ್ತು ತೀರ್ತು, ಮೇಲೆ ಕೆಳಗೆ ಮಿತ್ತು ತೀರ್ತು ಹೋಗಿ ಆಮೇಲೆ ಒಂದು 6 ತಿಂಗಳಾಗುವಾಗ ನಮ್ಮ ಶ್ವಾಸಕೋಶ ಹೇಳತ್ತಂತೆ, ಸಾಕಾಂಡು, ನನಗೆ ಸಾಕಾಯಿತು. ಎಷ್ಟು ಸಲ ಮೇಲೆ ಕೆಳಗೆ ಹೋಗೋದು? ನಾನು ಮೇಲೆಯೇ ಕೂತ್ಕೊಳ್ತೇನೆ ಅಂತ. ಕೆಳಗೆ ಬಂದ ತಕ್ಷಣ ಅಗೇನ್ ಯು ಆರ್ ಸೆಂಡಿಂಗ್ ಮೀ ಅಪ್, ವೈ ಶುಡ್ ಐ ಕಮ್ ಡೌನ್? ಸೊ ಹೀಗೆ ಆ ಸ್ಟ್ರೆಸ್ನಲ್ಲಿ ಇರುವಾಗ ಆಗಬೇಕಾದ ಚೇಂಜಸ್ ಅದು ಸಹಜವಾಗಿ ವಾಪಸ್ಸು ನ್ಯಾಚುರಲ್ ಸ್ಟೇಟಸ್ಗೆ ಬರೋದಿಲ್ಲ. ಆಫ್ಟರ್ ಕ್ರಾನಿಕಲಿ ಯು ಆರ್ ಇಂಡಲ್ಜಿಂಗ್ ಇನ್ ದಿಸ್ ಕೈಂಡ್ ಆಫ್ ಅ ನೆಗೆಟಿವಿಟಿ. ಅದಕ್ಕೋಸ್ಕರನೇ ನಾವು ಸ್ವಲ್ಪ ಈ ಕಡೆಗೆ ಗಮನ ಹರಿಸಬೇಕಾದ್ದು. ಯಾಕೆಂದರೆ 90% ಆಫ್ ದ ಹೆಲ್ತ್ ಇಶ್ಯೂಸ್ ಆರ್ ಪ್ರಿಡಾಮಿನೆಂಟ್ಲಿ ರಿಲೇಟೆಡ್ ಟು ಅವರ್ ಮೈಂಡ್, ಬಟ್ ವಿ ಆರ್ ನಾಟ್ ಅವೇರ್. ಈಗ ನಾನು ಆಗ ಹೇಳಿದ ಹಾಗೆ ನಮ್ಮ ಮನಸ್ಸು ವ್ಯತ್ಯಾಸ ಆದಾಗ ನಮ್ಮ ಬ್ರೀದಿಂಗ್ ಕೂಡ ವ್ಯತ್ಯಾಸ ಆಗ್ತದೆ ಅಲ್ವಾ? ಸೊ ನಾವಿವಾಗ ಏನು ಮಾಡ್ಬೋದು? ನಮ್ಮ ಬ್ರೀದಿಂಗನ್ನು ವ್ಯತ್ಯಾಸ ಮಾಡಿ ನಮ್ಮ ಮನಸ್ಸನ್ನು ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯ ಥ್ರೂ ದಿ ಆಟೋನಾಮಸ್ ನರ್ವಸ್ ಸಿಸ್ಟಮ್. ಸೊ ಅದಕ್ಕೋಸ್ಕರ ಜನರಲಿ ನಾನು ಪ್ರಾರಂಭಿಕ ಹಂತದಲ್ಲಿ ನಾನು ಒಂದು ಸರಳವಾದ ಒಂದು ಉಸಿರಿನ ಕ್ರಮವನ್ನು ನಾನು ಹೇಳ್ಕೊಡ್ತೇನೆ ಜನರಲಿ. ಪ್ರತಿ ಭಾನುವಾರ ನಾನು ಆನ್ಲೈನಲ್ಲಿ ಮಾಡ್ತೀನಿ ಅದನ್ನು. ಸಾಧಾರಣ ಕೋವಿಡ್ ಸ್ಟಾರ್ಟ್ ಆದ ನಂತರ ಅದು ಆನ್ಲೈನಲ್ಲೇ ಇದೆ. ಸೊ ಇದರಲ್ಲಿ ನಾವೇನು ಮಾಡೋದು ಅಂದರೆ 3 ವಿಷಯಗಳ 3 ವೈಜ್ಞಾನಿಕ ಹಿನ್ನೆಲೆ ಇದೆ ಇದರಲ್ಲಿ. ಒಂದು, ನಮ್ಮ ಉಸಿರಿನ ಗತಿಯನ್ನು ಸ್ಲೋ ಮಾಡಬೇಕು, ಹಾಗೂ ನಮ್ಮ ಹೊರ ಉಸಿರನ್ನು ಸ್ವಲ್ಪ ಉದ್ದ ಮಾಡಬೇಕು. ಆಮೇಲೆ ಒಳ ಉಸಿರು ತಗೊಳ್ಳುವಾಗ ನಮ್ಮ ಹೊಟ್ಟೆಯನ್ನು ಉಬ್ಬಿಸಬೇಕು, ಹೊರ ಉಸಿರಿಗೆ ಹೊಟ್ಟೆಯನ್ನು ಕುಗ್ಗಿಸಬೇಕು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ? ಕೈಗಳನ್ನು ಈ ಥರ ಅದನ್ನು ಹೊಟ್ಟೆಯ ಮೇಲೆ ಇಟ್ಕೊಳ್ತೀವಿ ಟು ಫೆಸಿಲಿಟೇಟ್ ದಟ್ ಆ್ಯಕ್ಷನ್. ಸೊ ಇದು ಮಾಡುವಾಗ ಏನಾಗುತ್ತೆ? ನಮ್ಮ
ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಥವಾ ಏನು ಡೇಂಜರಲ್ಲಿ ಉಂಟಾಗುವ ಆ್ಯಕ್ಟಿವ್ ಆಗುವ ನರ್ವಸ್ ಸಿಸ್ಟಮ್ ಸ್ವಲ್ಪ ಹಿಂದೆ ಬರುತ್ತೆ. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅದು ಮುಂದಕ್ಕೆ ಹೋಗುತ್ತೆ. ಹಾಗೆ ನಾವು ಹೊಟ್ಟೆಯನ್ನು ಉಬ್ಬಿಸಿ ತಗ್ಗಿಸಿದಾಗ ಏನಾಗುತ್ತೆ, ಅಲ್ಲಿ ಒಂದು ವೇಗಸ್ ಅನ್ನುವ ಒಂದು ನರ ಇದೆ. ಒಂದು ಕುತ್ತಿಗೆಯಿಂದ 2 ನರ ಬರುತ್ತೆ ಹೀಗೆ. ಅದು ಮೇಯ್ನ್ಲಿ ನಮ್ಮ ಹಾರ್ಟ್ ಮತ್ತು ನಮ್ಮ ಡೈಜೆಸ್ಟ್ ಸಿಸ್ಟಮಿಗೆಲ್ಲ ಪ್ಯಾರಾಸಿಂಪಥೆಟಿಕ್ ಸಪ್ಲೈ. ಸೊ ಅದು ಸ್ಟಿಮ್ಯುಲೇಟ್ ಆಗಿ ನಮ್ಮ ಇಡೀ ಸಿಸ್ಟಮ್ ರಿಲ್ಯಾಕ್ಸ್ ಆಗುತ್ತೆ. ಓಕೆ, ಸೊ ಆದ್ದರಿಂದ ನಮ್ಮ ಈಗಿನ ಒಂದು ಲೈಫ್ ಸ್ಟೈಲಿಗೆ ನಾವೆಲ್ಲರೂ ಅದನ್ನು ಮಾಡ್ಕೊಳ್ಳೇಬೇಕಾಗತ್ತೆ. ಆವಾಗ ಏನಾಗತ್ತೆ, ನಿಧಾನವಾಗಿ ನಮ್ಮ ಆ ಆ್ಯಂಗ್ಸೈಟಿ ಅಥವಾ ಆ ಭಯ ಅದು ಕಮ್ಮಿಯಾಗಿ ನಮ್ಮ ಇಂಟರ್ನಲ್ ಸ್ಟೀರಾಯ್ಡ್ ಹಾರ್ಮೋನ್ಸ್ ಕಮ್ಮಿಯಾಗಿ ನಮ್ಮ ಒಳಗಿನ ರೋಗ ನಿರೋಧಕ ಶಕ್ತಿ ಅಥವಾ ನಮ್ಮ ಇಮ್ಯುನಿಟಿ ಚೆನ್ನಾಗಾಗತ್ತೆ. ಅದರ ಜೊತೆಗೆ ನಮ್ಮ ಹಾರ್ಟ್ ಫಂಕ್ಷನ್, ನಮ್ಮ ಬ್ರೀದಿಂಗ್ ಕಂಟ್ರೋಲ್ ಎಲ್ಲವೂ ಚೆನ್ನಾಗಾಗತ್ತೆ. ನಮ್ಮ ಮನಸ್ಸು ಕಾಮ್ ಆಗತ್ತೆ. ನಮ್ಮ ಮನಸ್ಸು ಶಾಂತವಾದಷ್ಟು ನಮ್ಮಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ. ನಮ್ಮ ಮನಸ್ಸು ಗೊಂದಲದಲ್ಲಿದ್ದಾಗ ನಾವು ತಗೊಂಡ ಡಿಸಿಷನ್, ನಮ್ಮ ಪ್ರತಿಕ್ರಿಯೆಗಳು ಹಾಗೂ ನಮ್ಮ ಯಾವುದೇ ಒಂದು ವರ್ಡ್ಸಲ್ಲಿ ಪವರ್ ಜಾಸ್ತಿ ಇರೋದಿಲ್ಲ. ವೆನ್ ವಿ ಕಾಮ್ ಅವರ್ ಮೈಂಡ್, ಆವಾಗ ನಮ್ಮ ಮಾತು, ನಮ್ಮ ಡಿಸಿಷನ್ಸ್ ಅಥವಾ ನಾವೇನು ಸ್ಪಂದಿಸ್ತೀವಿ ಜನರಿಗೆ, ಅದರಲ್ಲಿ ಆ ಒಳಗಿನ ಶಕ್ತಿ ಇರುತ್ತೆ. ಸೊ ವಿ ನೀಡ್ ಟು ಟರ್ನ್ ಅವರ್ ರಿಯಾಕ್ಷನ್ಸ್ ಇನ್ ಟು ರೆಸ್ಪಾನ್ಸಸ್. ಹೌದಾ ಅಲ್ವಾ? ಇಲ್ಲದಿದ್ದರೆ ನಾವೆಲ್ಲ ಕಡೆ ಗೊಂದಲಗಳನ್ನೇ ಸೃಷ್ಟಿ ಮಾಡ್ತಾ ಹೋಗ್ತೀವಿ. ಎಲ್ಲರೂ ಅಂತೇಳಿ ಎಲ್ಲ ಹೆಚ್ಚಿನವರು. ಇವಾಗ ನಾವು ಸಮಾಜದಲ್ಲಿ ನೋಡಿದರೆ ನಮ್ಗೆ ಗೊತ್ತಾಗತ್ತೆ, ಒಂದು ಸಣ್ಣದೇನೋ ಆಯಿತು, ನಾವು ವಿಚಾರ ಮಾಡದೆ ಬೊಬ್ಬೆ ಹಾಕಿಬಿಡ್ತಾರೆ ಜನ ಅಲ್ವಾ? ಅದರಿಂದ ನಮಗೂ ತೊಂದರೆ, ಬೇರೆಯವರಿಗೂ ತೊಂದರೆ. ನಾವು ಒತ್ತಡದಲ್ಲಿರುವಾಗ, ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವ್ ಆಗಿರುವಾಗ ಬಾಯಿಯ ಒಳಗಡೆ ಎಲ್ಲ ಡ್ರೈ ಇರುತ್ತೆ. ಸೊ ನಾವು ಇದನ್ನು ಅಭ್ಯಾಸ ಮಾಡಿದ ಹಾಗೆ ಪುನಃ ಅದು ಜೊಲ್ಲು ತುಂಬಿತು ಅಂಥೇಳಿ ಆದರೆ ನೀವು ರಿಲ್ಯಾಕ್ಸ್ ಆಗಿದ್ದೀರಿ ಅಂತ ಅರ್ಥ. ಸೊ ಇನ್ನೂ ಅದು ಡ್ರೈ ಇದೆ ಅಂದರೆ ಇನ್ನೂ ಸ್ವಲ್ಪ ನೀವು ಕಂಟಿನ್ಯೂ ಮಾಡಬೇಕು. ಸರಿ ಅಲ್ವಾ? ಸೊ ಇದನ್ನು ಪ್ರಾಣಾಯಾಮ ಎಲ್ಲ ಅಭ್ಯಾಸ ಮಾಡದೇ ಇರುವವರು ಇಷ್ಟನ್ನಾದರೂ ದಿನಕ್ಕೆ 1 ಸಲ ಅಭ್ಯಾಸ ಮಾಡಿ, ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಿ. ಓಕೆ, ಒಂದು 10 ಸಲ ಈ ಹೊಟ್ಟೆಯ ಬ್ರೀದಿಂಗನ್ನು ಮಾಡಿ, ಆಮೇಲೆ ಇವಾಗ ನಾವು ಮಾಡಿದ ಥರ ಒಂದು 5-10 ನಿಮಿಷ ಧ್ಯಾನವನ್ನು ಮಾಡಿಬಿಟ್ಟು ಆಮೇಲೆ ಪ್ರಾರ್ಥನೆ ಮಾಡಿ ದಿನವನ್ನು ಶುರು ಮಾಡಿದರೆ ನಿಮಗೆ ಒಳ್ಳೆಯದು, ನಿಮ್ಮ ಸುತ್ತಮುತ್ತಲಿನವರಿಗೂ ಒಳ್ಳೆಯದು. ಆಯ್ತಲ್ವಾ? ಸರಿ, ನನ್ನನ್ನು ಥ್ಯಾಂಕ್ ಯು ಇಲ್ಲಿಗೆ ಆಮಂತ್ರಿಸಿದ್ದಕ್ಕಾಗಿ ರಾಜಾರಾಮ್ ಭಟ್ರಿಗೂ ಹಾಗೂ ರೋಟ್ರಿಯ ಎಲ್ಲ ಸದಸ್ಯರಿಗೂ ನನ್ನ ಧನ್ಯವಾದಗಳು.